ಎಲ್ಲರಿಗೂ ಚಿರೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಮ್ಮ ಸುಧಾಮ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಏನು ಅನ್ಕೋಬೇಡಿ. ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ವೆಜಿಟೇಬಲ್ ಸೂಪ್ ಮಾಡೋದನ್ನ ಹೇಗೆ ಅಂತ ಹೇಳ್ತೀನಿ. ಸೊ ಒಂದು ಪಾತ್ರೆ ಇಟ್ಕೊಂಡು ಸೊ ಅದರಲ್ಲಿ 2 ಗ್ಲಾಸಷ್ಟು ನೀರನ್ನ ತಗೋತಿದ್ದೀನಿ ಇವಾಗ. ಸೊ ಈಗ ಪಾತ್ರೆಯಲ್ಲಿ 2 ಗ್ಲಾಸ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನುವಷ್ಟು. ಈಗ ನಾನು ಸದ್ಯಕ್ಕೆ 3.5 ಗ್ಲಾಸಸ್ ವಾಟರ್ನ ಹಾಕಿದ್ದೀನಿ, ಆಯಿತಾ. ಸೊ ಈಗ ಆ ವಾಟರ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬರ್ತೀನಿ. ಸೊ ಈಗ ನಾನು ಬಿಸಿ ಆಗೋಕ್ಕೆ ಅಂತ ಒಲೆ ಮೇಲೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಗ್ತಾ ಇದೆ. ಸೊ ಏನಂತಂದರೆ ಇದು ನಮ್ಮ ಹೊಸ ಚಾನಲ್, ಚಿರೂಸ್ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಸೆಕೆಂಡ್ ವಿಡಿಯೋ ಆಗಿರೋದ್ರಿಂದ ಸೊ ನಾನು ಕೇಳ್ಕೊಳೋದು ಇಷ್ಟೇ. ಸೊ ನನಗೂ ಮತ್ತು ನಮ್ಮ ಸುಧಾ ಚಿರೂಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಈಗ ಬಿಸಿ ಆಗ್ತಾ ಇದೆ. ಸೊ ಅದು ಬಿಸಿ ಆಗಲಿ ಒಂದು 5 ಮಿನಿಟ್ಸ್. ನಾನು ಹಿಂಗೋಗಿ ಬಂದುಬಿಡ್ತೀನಿ. ಓಕೆ, ಈಗ ಬಿಸಿ ಬಿಸಿ ನೀರು ರೆಡಿ ಇದೆ. ಸೊ ಏನಂತಂದರೆ ಇದು ಸಖತ್ ಬಿಸಿ ಆಗಿರೋದ್ರಿಂದ ನಾನು ಕೈಯಲ್ಲಿ ಮುಟ್ಟು ಅಂತ ಸಾಧ್ಯ ಮಾಡೋಕ್ಕಾಗಲ್ಲ. ಸೊ ಒಂದು ಯಾವುದಾದ್ರೂ ಈ ಥರ ಬಟ್ಟೆ ತೊಗೊತಾ ಇದ್ದೀನಿ. ಸೊ ಒಂದು ಎಂಟಿ ಇದರಲ್ಲಿ ಈ ಬಿಸಿ ಬಿಸಿ ನೀರು ಹಾಕ್ಕೋಬೇಕು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಓಕೆ, ಈಗ ಸೊ ಸಖತ್ ಬಿಸಿ ಇದೆ. ಸೊ ಈ ಸೂಪ್ಗೆ ನಾನು ಮೇಯ್ನಾಗಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಯಾವುದಂತಂದರೆ ಇದು ಎನ್ಆರ್ ಮಿಕ್ಸಡ್ ವೆಜಿಟೇಬಲ್ ಸೂಪ್ ಪೌಡರ್. ಸೊ ಈಗ ಎನ್ಆರ್ ಮಿಕ್ಸಡ್ ವೆಜಿಟೇಬಲ್ ಸೂಪ್ ಪೌಡರ್ನ ನೀವು ಯಾವಾಗಲೂ ಇಟ್ಕೊಂಡೇ ಇರಬೇಕು. ಸೊ ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಈಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಆ ಪೌಡರ್ ಒಂಥರ ಗಮ್ ಅಂತಿದೆ. ಸೊ ಈ ಎನ್ಆರ್ ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ ಪೌಡರ್ನ ನಾನೀಗ ಬಿಸಿ ಬಿಸಿ ನೀರಿಗೆ ಹಾಕ್ತೀನಿ. ವಾವ್, ಎಷ್ಟು ಚೆನ್ನಾಗಿದೆ. ಸೊ ಈಗ ಅದನ್ನ ರೆಡಿ ಇದೆ. ಯಾರು ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ಈಗ ರೆಡಿ ಆಗಿದೆ ಬಿಸಿ ಬಿಸಿ ನಾರ್ ಮಿಕ್ಸ್ಡ್ ವೆಜಿಟೇಬಲ್ ಸೂಪ್. ಸೊ ಓಕೆ, ಈಗ ಟೇಸ್ಟ್ ನೋಡ್ತೀನಿ. ಸೊ ಟೇಸ್ಟಿ, ಬಿಸಿ ಬಿಸಿ ಮಾಡಿದ್ದೀನಲ್ಲ. ಸೊ ಸಕ್ಕತ್ತಾಗಿದೆ ಸೂಪ್. ಸೊ ಈಗ ಇದನ್ನು ನಾನು ಖಾಲಿ ಮಾಡ್ತೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಯಾವ ಪಾರ್ಟ್ ನಿಮಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೀವೇನಾದರೂ ಮುಂಚೆ ಈ ಥರ ಮಾಡಿದ್ರಾ? ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಸೊ ಬಾಯ್ ಫ್ರೆಂಡ್ಸ್.